ಗೊತ್ತಾ, ಫೇಸ್ ವಾಶ್ ಇದ್ಯಾವ ಬ್ರ್ಯಾಂಡ್ ಈ ತರ ಇದೆ ಅಂದ್ರೆ ಇದು ಹೋಮ್ ಮೇಡ್ ಬ್ರ್ಯಾಂಡ್, ಅಂದ್ರೆ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತ ಫೇಸ್ ವಾಶ್. ತುಂಬಾನೇ ಎಫೆಕ್ಟಿವ್ ಆಗಿದೆ. ಮೇನ್ ಆಗಿ ನಮ್ಮ ಮುಖದಲ್ಲಿರುವಂತ ಡಲ್ನೆಸ್ ಅನ್ನ ಕಡಿಮೆ ಮಾಡುತ್ತೆ, ಹಾಗೆ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಡಾರ್ಕ್ ಸ್ಪಾಟ್ಸ್ ಅನ್ನ ರಿಮೂವ್ ಮಾಡುತ್ತೆ. ಇನ್ನು ಮೇನ್ ಅಂದ್ರೆ ಪಿಗ್ಮೆಂಟೇಶನ್, ಸನ್ ಟ್ಯಾನ್ ಕೂಡ ಇದು ಕಡಿಮೆ ಮಾಡುತ್ತೆ. ಅಷ್ಟು ಎಫೆಕ್ಟಿವ್ ಆಗಿರುವಂತ ಹೋಮ್ ರೆಮಿಡಿ ಇದು. ಸೊ ಇದನ್ನ ಆಲ್ರೆಡಿ ನಾನು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿದೀನಿ, ತುಂಬಾ ಜನ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಯಾರು ನೋಡಿಲ್ವೋ ಅವ್ರಿಗೋಸ್ಕರ ಈ ವಿಡಿಯೋದ ಲಿಂಕ್ ಅನ್ನ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವಿನ್ನು ನೋಡಿಲ್ಲ ಅಂದ್ರೆ ನೋಡ್ಬೋದು. ಹಾಗೇನೆ ಇದನ್ನ ಯೂಸ್ ಮಾಡೋದು ಕೂಡ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್. ಬನ್ನಿ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. ಈ ಫೇಸ್ ವಾಶ್ ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಮುಖನ ಸ್ವಲ್ಪ ಹಸಿ ಮಾಡ್ಕೊಂಡು ಅದಾದ್ಮೇಲೆ ಯೂಸ್ ಮಾಡ್ಬೇಕು. ಸೊ ಫಸ್ಟ್ ನಾನು ಮುಖನ ಸ್ವಲ್ಪ ಹಸಿ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮುಖನ ಸ್ವಲ್ಪ ಹಸಿ ಮಾಡ್ಕೊಂಡ ನಂತರ ಈ ಫೇಸ್ ವಾಶ್ ನ ಜಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ತಗೊಂಡು ಈ ರೀತಿ ಕೈಯಲ್ಲಿ ಹಾಕೋಬೇಕು. ಈ ಫೇಸ್ ವಾಶ್ ಏನಪ್ಪಾ ಅಂದ್ರೆ ಒಂಥರ ಸ್ಕ್ರಬ್ ತರಾನು ವರ್ಕ್ ಮಾಡುತ್ತೆ, ಹಾಗೆ ಫೇಸ್ ಪ್ಯಾಕ್ ತರಾನು ವರ್ಕ್ ಮಾಡುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಫೇಸ್ ಪ್ಯಾಕ್, ಸ್ಕ್ರಬ್ ನ ಮತ್ತೆ ನೀವು ಸಪರೇಟ್ ಆಗಿ ಹಾಕ್ಬೇಕು ಅನ್ನೋ ಚಿಂತೆನೂ ಇರೋದಿಲ್ಲ. ಹಾಗೆ ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡ್ತಾ ಬರ್ಬೇಕು. ಒಂದಿನ 2 ದಿನಕ್ಕೆಲ್ಲ ರಿಸಲ್ಟ್ ಸಿಗಲ್ಲ, ಯಾವುದೇ ಹೋಮ್ ರೆಮಿಡಿ ಆದ್ರೂ ಕೂಡ ಅಷ್ಟೇನೆ. ಸೊ ರೆಗ್ಯುಲರ್ ಆಗಿ 1 ಮಂತ್ ಆದ್ರೂ ಯೂಸ್ ಮಾಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಮೇಲೆ ನೀವೇನೆ ಕಂಟಿನ್ಯೂ ಮಾಡ್ತೀರಾ. ಸೊ ಇದು ಸ್ವಲ್ಪ ಡ್ರೈ ಅಂತ ಅನ್ಸಿದ್ರೆ ಇದಕ್ಕೆ ಒಂದು 2-3 ಹನಿಯಷ್ಟು ನೀರ್ ಹಾಕೊಂಡು ಮತ್ತೆ ಫೇಸ್ಗೆಲ್ಲ ಅಪ್ಲೈ ಮಾಡ್ಬೇಕು. ಜಸ್ಟ್ ಈ ರೀತಿ ಒಂದ್ 2-3 ನಿಮಿಷ ಮಾಡಿದ್ರೆ ಸಾಕು. ನೀವು ರೆಗ್ಯುಲರ್ ಆಗಿ ಹೇಗೆ ಫೇಸ್ ವಾಶ್, ಬೇರೆ ಲಿಕ್ವಿಡ್ ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ತಿರೋ ಅದೇ ತರ ಈ ಪೌಡರ್ ನ ಯೂಸ್ ಮಾಡೋದಷ್ಟೇನೆ. ಜಸ್ಟ್ ಇದನ್ನ ಈ ರೀತಿ ಮುಖಕ್ಕೆ ಅಪ್ಲೈ ಮಾಡಿ 2-3 ನಿಮಿಷ ಮಸಾಜ್ ಮಾಡಿ ತಣ್ಣೀರಲ್ಲಿ ವಾಶ್ ಮಾಡ್ಬೇಕು. ಬಿಸಿನೀರನ್ನ ಯೂಸ್ ಮಾಡಬಾರ್ದು, ಸ್ವಲ್ಪ ಬೆಚ್ಚಗಿದ್ರು ನಡೆಯುತ್ತೆ. ಸೊ ಇವಾಗ ಇದನ್ನ ವಾಶ್ ಮಾಡ್ಕೊಳ್ತೀನಿ. ಸೊ ಈ ಫೇಸ್ ವಾಶ್ ಯೂಸ್ ಮಾಡಿದ್ಮೇಲೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಇದರಲ್ಲಿ ಸ್ಯಾಂಡಲ್ವುಡ್ ಪೌಡರ್, ಮುಲ್ತಾನ್ ಮಟ್ಟಿ ಎಲ್ಲ ಇರುತ್ತಲ್ವಾ. ಸೊ ಅದು ಒಂಥರ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ. ಇದನ್ನ ಪದೇ ಪದೇ ಯೂಸ್ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಈ ತರ ಜಸ್ಟ್ ಫೇಸ್ ವಾಶ್ ಮಾಡಿ ನೀವು ರೆಗ್ಯುಲರ್ ಆಗಿ ಹೇಗಿರ್ತೀರೋ ಹಾಗೆ ಇದ್ರೆ ಆಯ್ತು. ಇನ್ನು ನೆಕ್ಸ್ಟ್ ಪಾಪುದು ಫೋಟೋಶೂಟ್ 4th ಮಂತ್ದು ಮಾಡೋಣ ಅಂತ ಅನ್ಕೊಂಡೆ. ಅವನು ಕೂಡ ಅವಾಗ ತಾನೇ ಮಲ್ಗೆ ಎದ್ದಿದ್ದ, ಫ್ರೆಶ್ ಆಗಿದ್ದ. ಮಲ್ಗೆ ಎದ್ದ ತಕ್ಷಣ ಸ್ವಲ್ಪ ಅವನ್ನ ಆಟ ಆಡಿಸ್ಬಿಟ್ರೆ ಇನ್ನೂ ಜಾಸ್ತಿ ಫ್ರೆಶ್ ಆಗಿರ್ತಾನೆ, ಆಕ್ಟಿವ್ ಆಗಿರ್ತಾನೆ. ಅದರಲ್ಲೂ ಅಚ್ಚು ಅವನ್ನ ಆಟ ಆಡಿಸಿದ್ರೆ ಸ್ವಲ್ಪ ಜಾಸ್ತಿನೇ ಎನರ್ಜಿ ಬರುತ್ತೆ, ಅಂದ್ರೆ ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿರ್ತಾನೆ. ಅಣ್ಣ ತಮ್ಮನ ಬಾಂಡಿಂಗ್ ಅಲ್ವಾ, ಅದಕ್ಕೇನೆ ಅಚ್ಚು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ದ ಅವನ್ನ. ಹಾಗೆ ಕೆಲವೊಬ್ರು ಬೇಬೀಸ್ದು ಫೋಟೋಸ್ ಕ್ಲಿಕ್ ಮಾಡುವಾಗ ಪ್ರಾಪರ್ಟೀಸ್ನೆಲ್ಲ ತಂದು ಮಾಡ್ತಾರೆ. ಇನ್ನು ಕೆಲವೊಬ್ರು ಅವ್ರ ಹತ್ರ ಇರುವಂತ ಐಟಮ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಕ್ರಿಯೇಟಿವ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಫೋಟೋಸ್ನ ಕ್ಲಿಕ್ ಮಾಡ್ತಾರೆ. ನಾನ್ ಕೂಡ ಈ ರೀತಿ ಸೆಕೆಂಡ್ ಕ್ಯಾಟಗರಿಗೆ ಸೇರಿದವಳು ಅಂತಾನೆ ಹೇಳ್ಬೋದು. ಆಕ್ಚುಲಿ ನನ್ನ ಹತ್ರ ಈ ರೀತಿ ಒಂದು ಹೊಸ ಡ್ರೆಸ್ ಇತ್ತು. ಸೊ ಈ ಡ್ರೆಸ್ ಬೇಸ್ ಮೇಲೆನೆ ಥೀಮ್ ನ ನಾನು ರೆಡಿ ಮಾಡಿದ್ದು. ಅವನ್ಗೆ ಚೆಫ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅನ್ನಿಸ್ತು, ಅಂದ್ರೆ ಅಡ್ಗೆ ಬಟನ್ ಮಾಡಿದ್ರೆ ಸೊ ಕ್ಯೂಟ್ ಆಗಿ ಕಾಣಿಸ್ತಾನೆ, ಇನ್ನು 4th ಮಂತ್ ಅಲ್ಲೇ ಮಾಡಿದ್ರೆ ಅಂತ ಹೇಳಿ ಅದೇ ಟೀಮ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅದಕ್ಕೆ ಬೇಕಾಗಿರೋ ಪ್ರಾಪರ್ಟೀಸ್ನೆಲ್ಲ ನಾನೇ ಮನೇಲಿ ರೆಡಿ ಮಾಡ್ಕೊಂಡೆ. ಜಸ್ಟ್ ಒಂದು 10 ರೂಪೀಸ್ ಕೊಟ್ಟು ಒಂದು ಡ್ರಾಯಿಂಗ್ ಶೀಟ್ ತಗೊಂಡ್ ಬಂದು ಅದರಲ್ಲೇ ಮಾಡಿದಂಥದ್ದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ. ಫೋಟೋಸ್ ಹಾಕ್ತೀನಿ. ಇದೆಲ್ಲ ನಾನು ಫೋಟೋಸ್ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಬ್ಯಾಕ್ ಗ್ರೌಂಡ್ ರೆಡಿ ಮಾಡ್ತಾ ಇರೋವಂಥದ್ದು. ಮೊನ್ನೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಎಷ್ಟು ಪೇಷನ್ಸ್ ಇದೆ ನಿಮ್ಗೆ, ಹಾಗೆ ಯೂಟ್ಯೂಬ್ಗೋಸ್ಕರ ಇದನ್ನೆಲ್ಲ ಮಾಡ್ತೀರಾ ಅಂತ ಹೇಳಿ. ನಾನು ಪಾಪು ಇದ್ದಾಗ್ಲೂ ಕೂಡ ಈ ತರ ಎಲ್ಲ ಥೀಮ್ ವೈಸ್ ಫೋಟೋಸ್ನ ಕ್ಲಿಕ್ ಮಾಡಿದ್ದೆ. ಇದನ್ನೆಲ್ಲ ಮಾಡೋದಕ್ಕೆ ಜಸ್ಟ್ ಇಂಟ್ರೆಸ್ಟ್ ಇದ್ರೆ ಸಾಕು, ಯೂಟ್ಯೂಬರೇ ಮಾಡ್ಬೇಕು ಅಂತ ಏನಿಲ್ಲ. ನಮ್ಮ ಮಕ್ಳು ಫೋಟೋಸ್ ತೆಗಿಯೋದಕ್ಕೆ ನಮಗ್ ಖುಷಿ ಇರುತ್ತಲ್ವಾ, ಸೊ ಅದಕ್ಕೇನೆ. ಸೊ ಅಚ್ಚುದು ಫೋಟೋಸ್ ಸ್ವಲ್ಪ ಮಿಸ್ ಆಗಿದೆ, ಯಾಕಂದ್ರೆ ನಂದು ಹಳೆ ಫೋನಲ್ಲಿ ಇತ್ತದು. ನೋಡೋಣ, ಅದನ್ನ ರಿಕವರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಸಿಕ್ತು ಅಂದ್ರೆ ಡೆಫಿನೆಟ್ ಆಗಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನು ಇದು 4th ಮಂತ್ದು ಫೋಟೋಸ್ ಕ್ಲಿಕ್ ಮಾಡ್ತಿರೋದ್ರಿಂದ ಈ ರೀತಿ 4
ಪೇಪರನ್ನು ಬರೆಯೋಣ ಅಂತ ಅಂದ್ಕೊಂಡೆ. ಬಟ್ ಆ ಬ್ಯಾಕ್ಗ್ರೌಂಡ್ ಬ್ಲೂ ಆಗಿರೋದ್ರಿಂದ ಟೊಮ್ಯಾಟೊ ಇಟ್ಟರೆ ಅಷ್ಟು ಎಫೆಕ್ಟ್ ಕಾಣ್ತಾ ಇರಲಿಲ್ಲ, ಎದ್ದು ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ಪೇಪರನ್ನು ಕಟ್ ಮಾಡಿಕೊಂಡು ಅದರಲ್ಲಿ 4ನ ಫಸ್ಟು ಅರೇಂಜ್ ಮಾಡಿ ಅದ್ರ ಮೇಲೆ ಟೊಮ್ಯಾಟೊ ಇಟ್ಟಾಗ ನೀಟಾಗಿ ಬಂತು. ಇನ್ನು ಫಸ್ಟಿಗೆ ನಾನು ಚೆಫ್ ಥೀಮ್ನ ಅಂದರೆ ಇವನಿಗೆಲ್ಲ ಹಾಕಲಿಲ್ಲ ಆಕ್ಸೆಸರೀಸ್ನ. ಫಸ್ಟು ಹಾಗೆ ಕ್ಲಿಕ್ ಮಾಡಿದೆ, ಈ ಡ್ರೆಸ್ಸಲ್ಲೇ ಒಂದೆರಡು ಫೋಟೋಸ್ ಇರಲಿ ಅಂತ. ಫೋಟೋಸ್ ಇದನ್ನು ತೆಗ್ದಾದ್ಮೇಲೆ ಚೆಫ್ ಡ್ರೆಸ್ನ ಹಾಕಿ ತೆಗ್ದಿದ್ದಂಥದ್ದು. ಮಕ್ಕಳಿಗೆ ಈ ರೀತಿ ಎಕ್ಸ್ಟ್ರಾ ಆಕ್ಸೆಸರೀಸ್ನ ಹಾಕಿ ಫೋಟೋಸ್ ಕ್ಲಿಕ್ ಮಾಡ್ತೀವಿ ಅಂದರೆ ಪಜೀತಿನೇ. ಯಾಕಂದರೆ ನಾವು ಒಂದು ಕಡೆ ಹಾಕೋಷ್ಟರಲ್ಲಿ ಅವ್ರು ಇನ್ನೊಂದು ಕಡೆ ಕಿತ್ಕೊಂಡ್ಬಿಟ್ಟಿರ್ತಾರೆ. ಯಾರೆಲ್ಲ ಬೇಬೀಸ್ ಫೋಟೋ ಶೂಟ್ ಮಾಡಿಸಿರ್ತಾರೋ ಡೆಫಿನೆಟ್ ಆಗಿ ಅವ್ರಿಗೆಲ್ಲ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೌದು ಅನ್ನೋದಾದರೆ ಕಮೆಂಟ್ ಮಾಡಿ ಎಸ್ ಅಂತ ಹೇಳಿ. ಸೊ ಇದನ್ನೆಲ್ಲ ರೆಡಿ ಮಾಡಿದ್ದಕ್ಕೂ ತುಂಬಾ ಖುಷಿ ಆಯ್ತು. ಯಾಕಂದರೆ ಫೋಟೋಸ್ ಅಂದರೆ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ. ಫೋಟೋಸ್ ಹಾಕ್ತೀನಿ ನೋಡಿ. ಹಾಗೆ ಇವ್ಯಾವುದೋ ಎಡಿಟೆಡ್ ಫೋಟೋಸ್ ಅಲ್ಲ, ಎಡಿಟ್ ಮಾಡಿರೋಂಥ ಫೋಟೋಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಮಿಸ್ ಮಾಡದೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಅದರ ಐಡಿನ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಿ. ಹಾಗೆ ಅವತ್ತು ಈವ್ನಿಂಗು ಸೋಯಾ ಚಂಕ್ಸ್ ಬರುತ್ತಲ್ವ, ಅದ್ರದ್ದು ಬಿರಿಯಾನಿ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇದು ವೆರಿ ಈಸಿ ರೆಸಿಪಿ ಕೂಡ ಹೌದು. ಈ ರೆಸಿಪಿನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡೆಫಿನೆಟ್ ಆಗಿ ನೀವು ಟ್ರೈ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ. ಸೊ ಇಲ್ಲಿ ನಾನು 1 ಲೋಟದಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅಂದಾಜಿಗೆ ಒಂದು 1/4 ಲೀಟ್ರಷ್ಟು. ಹಾಗೆ ಒಂದೆರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು 3-4 ಹಸಿಮೆಣಸಿನ್ಕಾಯಿನ ಜಸ್ಟ್ ಮಧ್ಯ ಕಟ್ ಮಾಡಿ ಹಾಕಿದಂಥದ್ದು. ಇನ್ನು ಪುದೀನನ ಈ ರೀತಿ ಬಿಡಿಸ್ಕೊಂಡು ಒಂದು ಮುಷ್ಟಿಯಷ್ಟು ಇದಕ್ಕೆ ಹಾಕೊಂಡಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಅಂದರೆ ಒಂದು ಅರ್ಧ ಚಮಚದಷ್ಟು, ಹಾಗೆ 1 ಚಮಚದಷ್ಟು ಖಾರದ ಪುಡಿ, 1 ಚಮಚ ಧನಿಯಾ ಪೌಡ್ರು, 1 ಚಮಚದಷ್ಟು ಬಿರಿಯಾನಿ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ಬಿರಿಯಾನಿ ಮಸಾಲ ಇಲ್ಲ ಅಂದರೆ ಸಾಂಬಾರ್ ಪೌಡ್ರ್ ಇರುತ್ತಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನ ಯಾಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಸೋಯಾ ಚಂಕ್ಸ್ನ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲೇ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಬಿಸಿ ಮಾಡಿಕೊಂಡು ಆ ಸೋಯಾ ಚಂಕ್ಸನ್ನು ಆ ಬಿಸಿ ನೀರಿನಲ್ಲಿ ಹಾಕಿ ಒಂದು 2-3 ನಿಮಿಷ ಬಿಟ್ಟು ನಂತರ ಇವುಗಳನ್ನ ನೀಟಾಗಿ ತಣ್ಣೀರಲ್ಲಿ ತೊಳ್ಕೋಬೇಕು. ಸೊ ಈ ರೀತಿ ಮೆತ್ತಗಾಗಬೇಕು ಇದು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಮೆತ್ತಗಾದ್ಮೇಲೆ ಇದರಲ್ಲಿರುವಂಥ ಎಕ್ಸಸ್ ನೀರನ್ನ ಈ ರೀತಿ ಹಿಂಡಿ ತೆಗೆದು ಈ ಮೊಸರಲ್ಲಿ ಪ್ರಿಪೇರ್ ಮಾಡ್ಕೊಂಡಿದೀವಲ್ವ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಇನ್ನು ವೆಜಿಟೇರಿಯನ್ಸ್ಗೆ ಇದು ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು. ನಾನ್ ವೆಜಿಟೇರಿಯನ್ಸ್ ಹೇಗಿದ್ರು ನಾನ್ ವೆಜ್ ತಿಂತೀವಿ, ಬಟ್ ವೆಜಿಟೇರಿಯನ್ಸ್ ಎಲ್ಲರೂ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಬೇಕು. ಯಾಕಂದರೆ ಇದು ಹೆಲ್ದಿ ಆಹಾರ. ಬಟ್ ತುಂಬ ಜನ ಏನು ಮಾಡ್ತಾರೆ, ಇದು ನಾನ್ ವೆಜ್ ಥರ ಇರುತ್ತೆ ನಮ್ಗೆ ಬೇಡಪ್ಪ ಅಂತ ಆಲ್ಮೋಸ್ಟ್ ವೆಜಿಟೇರಿಯನ್ಸ್ ಇದನ್ನು ತಿನ್ನೋದಿಲ್ಲ. ಬಟ್ ತಿನ್ನಿ, ಆ ಥರ ಏನಿರಲ್ಲ, ಇದು ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಇನ್ನು ಈಗ ಬಾಣಲಿಗೆ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ. ಅದ್ರ ಜೊತೆಗೇ 1 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು 3 ಪಲಾವ್ ಎಲೆ, 1 ದೊಡ್ಡ ಏಲಕ್ಕಿ, ಕಪ್ಪೆ ಏಲಕ್ಕಿ ಅಂತ ಬರುತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಏಲಕ್ಕಿನೂ ಕೂಡ ಹಾಕ್ತೀನಿ. ಹಾಗೆ ಒಂದು ಸ್ವಲ್ಪ ಚಕ್ಕೆ, 2 ಲವಂಗ, ಒಂದು ಪಲಾವ್ ಎಲೆ ಥರ ಇನ್ನೊಂದು ಬ್ಲಾಕ್ ಎಲೆ ಬರುತ್ತಲ್ವ, ಅದನ್ನು ಕೂಡ ಹಾಕಿದ್ದೀನಿ. ಅದು ನನಗೆ ಹೆಸರು ಇವಾಗ ಬರ್ತಾ ಇಲ್ಲ. ಇನ್ನು ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 2 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ಒಂದು 3 ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಬಿರಿಯಾನಿ ಅಂದಮೇಲೆ ಈರುಳ್ಳಿ ಚೆನ್ನಾಗಿರಬೇಕು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಈರುಳ್ಳಿ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಈರುಳ್ಳಿ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ 1-2 ಚಮಚದಷ್ಟು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡೋಕ್ಕೂ ಕೂಡ ಹಾಕಿದ್ದೆ, ಇದಕ್ಕೂ ಕೂಡ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು 4 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದರೆ ಎಣ್ಣೆ ನೀಟಾಗಿ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಟೊಮ್ಯಾಟೋನ ಸ್ವಲ್ಪ ಕಡಿಮೆ ಹಾಕಿ ನಿಂಬೆ ಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ನಿಂಬೆ ಹಣ್ಣಿನ ರಸ ಹಾಕ್ತಾ ಇಲ್ಲ, ಜಸ್ಟ್ ಟೊಮ್ಯಾಟೋನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದೇ ಒಗ್ಗರಣೆಗೆ ಪುದೀನ ಸ್ವಲ್ಪ ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಗೆ ಖಾರ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕು. ಇನ್ನು ಬಿರಿಯಾನಿ ಮಸಾಲ ಕೂಡ ಈ ರೀತಿ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು, ಆವಾಗ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ಲೇವರು. ಅದನ್ನು ಕೂಡ 1 ಚಮಚದಷ್ಟು ಹಾಕಿದ್ದೀನಿ. ಇವೆಲ್ಲ ಕೂಡ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಸೋಯಾ ಚಂಕ್ಸ್ನ ಇದಕ್ಕೆ ಹಾಕಿ ಸ್ವಲ್ಪ ಅದನ್ನು ಬೇಯಿಸ್ಕೋಬೇಕು. ಆಲ್ರೆಡಿ ಇವು ಮೆತ್ತಗಾಗಿರ್ತಾವಲ್ವ, ಜಾಸ್ತಿ ಬೇಯಿಸ್ಬಿಟ್ರೆ ಒಡೆದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ.
ಸೊ ಇದು ಒಂದು ಅರ್ಧ ಬೆಂದಿದೆ ಅಂದಾಗ ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಹಾಕಬೇಕು. ಹಾಗೆ ಡಬಲ್ ಅಷ್ಟು ಪ್ರಮಾಣದಷ್ಟು ನೀರನ್ನು ಹಾಕಬೇಕು. ಎಕ್ಸಾಂಪಲ್ಗೆ ನಾನಿಲ್ಲಿ 3 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ, 5 ಲೋಟದಷ್ಟು ನೀರು ಹಾಕಿದ್ದೀನಿ. ಎಕ್ಸಾಕ್ಟ್ಲಿ 6 ಹಾಕಬಾರ್ದು, 6 ಹಾಕಿದ್ರೆ ತುಂಬ ಮೆತ್ತಗಾಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಕಡಿಮೆ ಮಾಡಬೇಕು ಈ ರೀತಿ ಪ್ರೆಷರ್ ಕುಕ್ಕರಲ್ಲಿ ಮಾಡೋದಾದರೆ. ಓಪನ್ ಆಗಿ ಮಾಡೋದಾದರೆ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕಬೇಕು. ಸೊ ಇವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗಿತ್ತು ನನಗೆ, ಸೊ ಅದಕ್ಕೆ ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೆಸ್ತೀನಿ. ಎಲ್ಲ ನಾನು ಅಮ್ಮಮ್ಮ ಹಂಗೆ ಮಾಡಬಾರ್ದು. ಆಟಾಡೋಣ ನಾವು. ಬಂತು 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 ಅಶು ಬಂತು 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 ಬಂತು. ಅಮ್ಮ ಎಲ್ಲೈತಿ 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 ಅಮ್ಮ ಎಲ್ಲೈತಿ 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 ಅಮ್ಮ ಎಲ್ಲೈತಿ ಹೆಂಗಪ್ಪ. ಅಶು ಎಲ್ಲಿದ್ದಾನೆ ಮಾಡೋಣ. ಅಶು ಎಲ್ಲಿದ್ದಾನೆ ಕಂಪ್ಲೀಟ್ ಆಯ್ತಲ್ವಾ. ಇವಾಗ ಒಂದೊಂದು ಎಕ್ಸ್ಟ್ರಾ ಆಕ್ಟಿವಿಟೀಸ್ನ ಕಲಿತಾ ಇದ್ದಾನೆ. ಈ ರೀತಿ ಕೂತ್ಕೊಂಡು ಆಟ ಆಡ್ಸಿದ್ರೆ ಆಟ ಆಡ್ತಾನೆ, ನಗ್ತಾನೆ. ಇನ್ನು ಅಚ್ಚು ಬರಿತಾ ಇರುವಾಗ ಅವ್ನು ಪೇಪರ್ನ ಇಸ್ಕೊಳ್ಳೋದಕ್ಕೆ ಹೋಗ್ತಾನೆ. ನಾವು ಊಟ ಮಾಡುವಾಗ ನಮ್ಮ ತಟ್ಟೆ ಕೈ ಹಾಕೋದಕ್ಕೆ ಬರ್ತಾನೆ. ದಿನದಿಂದ ದಿನಕ್ಕೆ ಒಂದೊಂದು ಆಕ್ಟಿವಿಟೀಸ್ನ ಕಲಿತಾ ಇದ್ದಾನೆ. ಆ್ಯಕ್ಚುಲಿ ತುಂಬ ಪೇರೆಂಟ್ಸ್ ಹೇಳ್ತಿರ್ತಾರೆ ನಮ್ಮ ಮಕ್ಕಳು ಬೇಗ ಮಾತಾಡ್ತಾ ಇಲ್ಲ, ನಡೀತಾ ಇಲ್ಲ ಅಂತ. ಯಾವಾಗೆಲ್ಲ ನಾವು ಖಾಲಿ ಕೂತ್ಕೊಂಡಿರ್ತೀವೋ ಆವಾಗ ಮಕ್ಕಳ ಜೊತೆ ಈ ರೀತಿ ಇಂಟರಾಕ್ಟ್ ಮಾಡ್ತಾ ಇದ್ರೆ ಅವರು ಬೇಗ ಮಾತಾಡ್ತಾರೆ. ಹಾಗೆ ಕೈ ಹಿಡಿದು ನಡ್ಸೋದಕ್ಕೆ ಟ್ರೈ ಮಾಡಿದ್ರೆ ಬೇಗ ನಡೆಯೋದು ಕೂಡ ಅವ್ರಿಗೆ ಅಭ್ಯಾಸ ಆಗುತ್ತೆ. ಇನ್ನು ಫೈನಲ್ ಆಗಿ ನಮ್ಮ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆಗಿದೆ, ನೀವು ಕೂಡ ಟ್ರೈ ಮಾಡಿ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇನೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.